ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಕರಾಳ ಮುಖ. ನಂಬಿಸಿ ಮೋಸ ಮಾಡ್ತಿದ್ದ ಪತಿ ಮಹೇಂದ್ರ ರೆಡ್ಡಿ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಹಾಕಿದ ಗೆರೆಯನ್ನ ದಾಟ್ತಾ ಇರಲಿಲ್ಲ ಕೃತಿಕಾ ರೆಡ್ಡಿ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆತ ಪತಿ ಮಹೇಂದ್ರ ರೆಡ್ಡಿಯನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ಲು ಡಾಕ್ಟರ್ ಕೃತಿಕಾ ರೆಡ್ಡಿ. ಯಾವುದನ್ನು ಪ್ರಶ್ನಿಸದೆ ಕಣ್ಣು ಮುಚ್ಚಿ ಪತಿಯನ್ನ ನಂಬಿದ್ಲು ಆಕೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಎಮೋಷನ್ಸ್ ಜೊತೆ ಆಟವನ್ನ ಆಡ್ತಾ ಇದ್ದ. ಯಾವಾಗ ತನ್ನ ಹೆಂಡತಿ ತನ್ನನ್ನು ನಂಬ್ತಾಳೆ ಅಂತ ಗೊತ್ತಾಯ್ತೋ ಆಕೆ ಎಮೋಷನ್ಸ್ ಜೊತೆ ಮಹೇಂದ್ರ ರೆಡ್ಡಿ ಆಟವನ್ನ ಆಡ್ತಾ ಇದ್ದ. ಯಾವುದೇ ಪ್ರಶ್ನೆಯನ್ನ ಅವಳು ಮಾಡ್ತಿರ್ಲಿಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ನೋಡಿ, ಮಹೇಂದ್ರ ರೆಡ್ಡಿಯನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಂತ ಕೃತಿಕಾ ರೆಡ್ಡಿ ಯಾವುದನ್ನು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇದೇ ಆತನಿಗೆ ಬಂಡವಾಳ. ನಂಬಿಸಿ ಕುತ್ತಿಗೆ ಕುಯ್ಯೋದು ಅಂತಾರಲ್ಲ, ಇದೇ ಉದಾಹರಣೆ ಅಂತೀರಾ? ಮಧುಸೂದನ್, ಖಂಡಿತವಾಗ್ಲೂ ಕೂಡ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯ ಒಂದೊಂದು ಮುಖವಾಡಗಳು ಬಯಲಾಗ್ತಾ ಇರುವಂಥದ್ದು. ಅಂದ್ರೆ ಆತ ಏನೇನ್ ಮಾಡ್ತಾ ಇದ್ದ ಅನ್ನೋದನ್ನ ನೋಡ್ತಾ ಹೋದ್ರೆ ಪ್ರಮುಖವಾಗಿ ಕೃತಿಕಾ ರೆಡ್ಡಿ ಅವರು ಪತಿಯನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು. ಅಂದ್ರೆ ಮಹೇಂದ್ರ ರೆಡ್ಡಿ ಹಾಕ್ತಾ ಇದ್ದಂತಹ ಗೆರೆಯನ್ನ ಕೂಡ ಕೃತಿಕಾ ರೆಡ್ಡಿ ದಾಟ್ತಾ ಇರಲಿಲ್ಲ ಅಂತ ಹೇಳಿ. ಮತ್ತೊಂದು, ಏನೇ ಮೆಡಿಸಿನ್ ಕೊಟ್ಟರು ಕೂಡ ಅದ್ಯಾವುದನ್ನು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಅಂದ್ರೆ ಕಣ್ಮುಚ್ಕೊಂಡು ಆತನನ್ನ ಕೃತಿಕಾ ರೆಡ್ಡಿ ನಂಬ್ತಾ ಇದ್ರು. ಅದನ್ನೇ ಬಂಡವಾಳ ಮಾಡಿಕೊಂಡು ಆತ ಈ ರೀತಿಯಾಗಿ ಮಾಡಿರೋದು ಅಂತ ಹೇಳಿ. ಅಂದ್ರೆ ಕೃತಿಕಾ ರೆಡ್ಡಿ ರೆಸ್ಟ್ ಮಾಡ್ತಾ ಇದ್ದಂತಹ ಟೈಮಲ್ಲಿ, ಅಂದ್ರೆ ಸ್ಲೀಪ್ ಮೂಡಲ್ಲಿ ಇರುವಂತಹ ಟೈಮಲ್ಲಿ ಏಕಾಏಕಿ ಆತ ಮೆಡಿಸಿನ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಹಾಗಾಗಿ ಅದ್ಯಾವುದನ್ನು ಕೂಡ ಪರಿಶೀಲನೆ ಮಾಡೋದಾಗಿರ್ಬೋದು ಅಥವಾ ನೋಡೋದಾಗಿರ್ಬೋದು, ಇದ್ಯಾವುದು ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅದಲ್ಲದೆ ಕೂಡ ಮಹೇಂದ್ರ ರೆಡ್ಡಿ ಏನ್ ಹೇಳ್ತಾ ಇದ್ದ ಅದನ್ನೆಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಕೃತಿಕಾ ರೆಡ್ಡಿ ಅವರು ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿ. ಒಂದು ಹಂತದಲ್ಲಿ ಯಾವಾಗ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಆತ ಪ್ಲಾನ್ ಅನ್ನ ಮಾಡಿದ್ದ, ಅದಾದ್ಮೇಲೆ ಶುಗರ್ ಲೆವೆಲ್ ಡೌನ್ ಆಗೋದಕ್ಕೆ ಅಂತ ಹೇಳಿ ಆತ ಮೆಡಿಸಿನ್ ಅನ್ನ ಕೊಡ್ತಾನೆ. ಮೆಡಿಸಿನ್ ಕೊಟ್ಟಾದ ಬಳಿಕವೂ ಕೂಡ ಕೃತಿಕಾ ರೆಡ್ಡಿಗೆ ಮೆಸೇಜ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಅದನ್ನ ಕೃತಿಕಾ ರೆಡ್ಡಿ ಅವರು ನನ್ನ ಮೇಲೆ ನನ್ನ ಪತಿಗೆ ಪ್ರೀತಿ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಈತ ತಾನು ಕೊಟ್ಟಿರುವಂತಹ ಮೆಡಿಸಿನ್ ಆಕೆಯ ದೇಹದಲ್ಲಿ ವರ್ಕೌಟ್ ಆಗ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಅಂದ್ರೆ ಏನಾಗ್ತಾ ಇದೆ, ಸುಸ್ತಾಗ್ತಿದೆಯಾ, ಈಗ ಹೇಗಿದೆಯಾ ಅಂತ ಹೇಳಿ ಆತ ಆಕೆಯ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದ. ಎಲ್ಲಿ ಆಕೆ ತನಗೆ ಸುಸ್ತಾಗ್ತಾ ಇದೆ, ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ಲು, ಆ ಸಂದರ್ಭದಲ್ಲಿ ಮಹೇಂದ್ರ ರೆಡ್ಡಿ ಖುಷಿ ಪಡ್ತಾ ಇದ್ದ. ಅಂದ್ರೆ ತಾನು ಕೊಟ್ಟಿದ್ದಂತಹ ಮೆಡಿಸಿನ್ ವರ್ಕೌಟ್ ಆಗ್ತಾ ಇದೆ ಅನ್ನೋ ಒಂದು ಖುಷಿಯಲ್ಲಿ ಆತ ತೇಲಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಆರೋಪಿಯು ಈಗಾಗಲೇ ಪೊಲೀಸರ ಕಸ್ಟಡಿಯಲ್ಲಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಆರೋಪಿಯನ್ನ ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಆರೋಪಿ ನಾನು ಅನಸ್ತೇಶಿಯಾ ಕೊಟ್ಟಿದ್ದು ನಿಜ ಅಂತ ಹೇಳಿ ಒಪ್ಕೊಂಡಿದ್ದ. ಜೊತೆಗೆ ಆತನ ಮೊಬೈಲ್ ನಲ್ಲಿರುವಂತಹ ಒಂದಷ್ಟು ಮೆಸೇಜ್ಗಳನ್ನ ಆಧರಿಸಿ ಕೂಡ ಈಗಾಗಲೇ ಪೊಲೀಸರು ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.